ಪ್ರೀತಿಯ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ವಾಗತ. ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವವರು ತರಬೇತಿಗೆ ಹೇಗೆ ಬುಕ್ ಮಾಡಬೇಕು, CSC ಸೆಂಟರ್ನಲ್ಲಿ ಹೇಗೆ ಬುಕ್ ಮಾಡಬೇಕು. ಸ್ನೇಹಿತರೆ, ಮೊದಲನೆಯಾಗಿ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ಸ್ನೇಹಿತರೆ ಲಾಗಿನ್ ಮೇಲೆ ಹೋಗಿ TCRTP ಲಾಗಿನ್ ಅಂತ ಬರುತ್ತೆ. ನೆಕ್ಸ್ಟ್ ವಿಂಡೋದಲ್ಲಿ ಕನೆಕ್ಟ್ ವಿತ್ ಡಿಜಿಟಲ್ ಸೇವಾ ಪೋರ್ಟಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಈ ವಿಂಡೋ ಓಪನ್ ಆಗುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಓಪನ್ ಆಗುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮ್ಮ CSC ID, ಸ್ಟೇಟ್, ಡಿಸ್ಟಿಕ್ ಮತ್ತು ನಿಮ್ಮ ಯಾವ ಬೆನಿಫಿಷರಿ ಯಾವ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಆ ಯೋಜನೆ ಹೆಸರು ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಟೈಪ್ ಮಾಡಿದ ನಂತರ ಮೇಷನ್ ಅಂದರೆ ಮೇಷನ್ ಅಂತ ಟೈಪ್ ಮಾಡಿ, ಟೈಲರ್ ಅಂದರೆ ಟೈಲರ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ವಿಂಡೋ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ವೃತ್ತಿಗೆ ಸೆಲೆಕ್ಟ್ ಮಾಡಿರ್ತೀರಾ, ಉದಾಹರಣೆಗೆ ನೀವು ಟೈಲರ್ ಅಂತ ಸೆಲೆಕ್ಟ್ ಮಾಡಿದರೆ ಟೈಲರ್ ಲೀಸ್ಟ್ ಓಪನ್ ಆಗುತ್ತೆ. ಮೇಷನ್ ಅಂತ ನೀವು ಟೈಪ್ ಮಾಡಿದರೆ ಮೇಷನ್ ಅಂತ ಒಂದು ಲೀಸ್ಟ್ ಓಪನ್ ಆಗುತ್ತೆ. ನೀವು ಮತ್ತೆ ಯಾವ ಯೋಜನೆಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಆ ಯೋಜನೆಗೆ ಅವರಿಗೆ ಟ್ರೈನಿಂಗ್ ಸ್ಲಾಟ್ ಮಾಡಬೇಕಂತ ಹೇಳಿದರೆ ಅಲ್ಲಿ ನೀವು ಯೋಜನೆಯ ಹೆಸರು ಬರಿಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಲೀಸ್ಟ್ನಲ್ಲಿ ಓನ್ಲಿ 10 ಬೆನಿಫಿಷರಿ ಲೀಸ್ಟನ್ನು ತೋರಿಸ್ತಾ ಇದೆ. ಬಟ್ ಇವಾಗ ಇದರಲ್ಲಿ ಮ್ಯಾಕ್ಸಿಮಮ್ 250 to 600 ಲೀಸ್ಟ್ ಇದೆ. ಅಂದರೆ ಒಂದು ಲೀಸ್ಟ್ನಲ್ಲಿ 10 ಅಂದರೆ ಒಂದು 205 ಲೀಸ್ಟ್ ಇದ್ದಾವೆ. ಇದರಲ್ಲಿ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಲೀಸ್ಟಿಗೆ ಸ್ವಲ್ಪ 500 ಪೇಜಸ್ಸಿಂದ ಒಂದು ಲೀಸ್ಟ್ ಮಾಡ್ಕೋಬೇಕಂತ ಹೇಳಿದರೆ ಸ್ನೇಹಿತರೆ, ಇನ್ನೂವರೆಗೂ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಏಕೆಂದರೆ ಹೊಸ ನೋಟಿಫಿಕೇಷನ್, ಹೊಸ ಗೌರ್ನಮೆಂಟ್ ಅಪ್ಡೇಟ್ಸ್, ಹೊಸ ಜಾಬ್ ಅಪ್ಡೇಟ್ಸ್, ರಿಲೇಟೆಡ್ ಜಾಬ್ ಅಪ್ಡೇಟ್ಸ್ ನಿಮಗೆ ತಲುಪಲಿ ಅಂಥೇಳಿ. ಸ್ನೇಹಿತರೆ, ದಯವಿಟ್ಟು ಒಂದೇ ಒಂದು ಲೈಕ್ ನಮ್ಮ ಈ ವಿಡಿಯೋಗೆ ಕೊಡಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಈ ಲೀಸ್ಟ್ನಲ್ಲಿ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ನಂಬರ್ ಕಾಣ್ತಾ ಇದೆ, ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಕಾಣ್ತಾ ಇದೆ, ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್ ಕಾಣ್ತಾ ಇದೆ, ಬೆನಿಫಿಷರಿಯ ಫೋನ್ ನಂಬರ್ ಕಾಣ್ತಾ ಇದೆ, ನೆಕ್ಸ್ಟ್ ಅವರ ತಾಲೂಕ್, ಸ್ಟೇಟ್ ಮತ್ತು ಅವರ ಡಿಸ್ಟಿಕ್ ಕಾಣ್ತಾ ಇದೆ. ಸ್ನೇಹಿತರೆ, ಈ ಒಂದು ಲೀಸ್ಟ್ನಲ್ಲಿ ನೀವು ನೋಡಬಹುದು ಪ್ರತಿಯೊಬ್ಬರದ್ದು ನೀವು CSC ಸೆಂಟರ್ನಲ್ಲಿ ಯಾವ ಬೆನಿಫಿಷರಿಗೆ ಯಾವ ಯೋಜನೆಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಎಲ್ಲ ಹೆಸರು, ಬೆನಿಫಿಷರಿ ಲೀಸ್ಟ್, ನೇಮ್ಸ್, ಸ್ಟೇಟ್, ಫೋನ್ ನಂಬರ್, ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ಡೇಟ್ ಸಮೇತ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಶೋ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಷಯ, ಇಲ್ಲಿ 10 ಅಂತ ಕಾಣ್ತೈತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಅದರಲ್ಲಿ ಒಂದು 100 ಪೇಜಸ್ಸಿಂದ ಒಂದು ಲೀಸ್ಟ್ ಓಪನ್ ಆಗುತ್ತೆ. 200, 300, 400, 500 ನಿಮಗೆ ಎಷ್ಟು ಒಂದು ಲೀಸ್ಟ್ನಲ್ಲಿ ಎಷ್ಟು ಬರಬೇಕು ಅಷ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ರೈಟ್ ಸೈಡಿಗೆ ಇಲ್ಲಿ ಕಾಣ್ತೈತಲ್ಲ ಸ್ನೇಹಿತರೆ 10 ಅಂತ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ 500 ಪೇಜ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ನೀವು ನೆಕ್ಸ್ಟ್ ಪ್ರೊಸೀಜರ್ ನಿಮ್ಮ CSC ID ಹಾಕಿ, ನಿಮ್ಮ ಸ್ಟೇಟ್ ನೇಮ್ ಹಾಕಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ನಿಮ್ಮ ಟ್ರೈನಿಂಗ್ ಸೆಂಟರ್ ಆ ಯೋಜನೆ ಅಡಿಯಲ್ಲಿ ಯಾವ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಆ ಯೋಜನೆಯ ಹೆಸರನ್ನು ಟೈಪ್ ಮಾಡಿದ ನಂತರ ನಿಮಗೆ ಸ್ನೇಹಿತರೆ ಇನ್ನೊಂದು ಲೀಸ್ಟ್ ಓಪನ್ ಆಗುತ್ತೆ. ಆ ಲೀಸ್ಟ್ನಲ್ಲಿ ನೀವು ನೋಡಬಹುದು ಪ್ರತಿಯೊಬ್ಬರದ್ದು ಮಾಹಿತಿ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ. ನೋಡಬಹುದು ಪ್ರತಿಯೊಬ್ಬರದ್ದು ಡೀಟೇಲ್ಸನ್ನು ನೀವು ಇಲ್ಲಿ ನೋಡಬಹುದು. ಪೇಜ್ ನಂಬರ್ 1, 2, 3, 4, 5 ಎಕ್ಸೆಟ್ರಾ ಸ್ನೇಹಿತರೆ. ಈ 10 ಬೆನಿಫಿಷರಿ ಲೀಸ್ಟನ್ನು ನೀವು ನೋಡೋ ಬದಲು 20 ಮಾಡ್ಕೊಳ್ರಿ, ಇಲ್ಲ 100 ಲೀಸ್ಟ್ ಮಾಡ್ಕೊಳ್ರಿ, ಇಲ್ಲ ನಿಮಗೆ ಅನುಕೂಲವಾಗುವಂತೆ 200 ಮಾಡ್ಕೊಳ್ರಿ, 300 ಮಾಡ್ಕೊಳ್ರಿ, ಇಲ್ಲ ಅಂತ ಹೇಳಿದರೆ ನೀವು 500 ಲೀಸ್ಟಿಂದೇ ನೀವು ನೋಡ್ಬೋದು ಸ್ನೇಹಿತರೆ. ನಿಮ್ಮ CSC ಅಡಿಯಲ್ಲಿ ಎಷ್ಟು ಬೆನಿಫಿಷರೀಸ್ ಅಪ್ಲೈ ಮಾಡಿದ್ದೀರಾ, ಎಷ್ಟು ಬೆನಿಫಿಷರಿಯಿಂದ ಅಪ್ರೂವಲ್ ಆಗಿದ್ದಾವೆ ಎಲ್ಲರದ್ದು ಅಪ್ಲಿಕೆಂಟ್ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಬಟ್ ಈ ವಿಡಿಯೋ ನೋಡಿ ಸರ್ ನಮ್ಮ ಈ ಲೀಸ್ಟ್ನಲ್ಲಿ ಹೆಸರಿಲ್ಲ
ಸರ್ ನಮ್ಮ ಇದರಲ್ಲಿ ಫೋನ್ ನಂಬರ್ ಇಲ್ಲ, ಸರ್ ನಮ್ಮ ಇದರಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ಮೊದಲನೆಯಾಗಿ ನೀವು ಏನು ಮಾಡಬೇಕಂತ ಹೇಳಿದರೆ, ನನ್ನ ಇಮ್ರಾನ್ ರಜಾ ಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ನಿಮ್ಮ ಅರ್ಜಿಯ ಸ್ಥಿತಿ ಹೇಗೆ ಚೆಕ್ ಮಾಡಬೇಕು, ನಿಮ್ಮ ಅರ್ಜಿ ಯಾವ ಸ್ಥಿತಿಯಲ್ಲಿ ಇದೆ ಎಂದು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲಿಗೆ ವಿಸಿಟ್ ಮಾಡಿ ಆ ವಿಡಿಯೋ ನೋಡಿ ನಿಮ್ಮ ಸ್ಟೇಟಸನ್ನು ಫಸ್ಟ್ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಯೋಜನೆಯಡಿಯಲ್ಲಿ ಈ ಟ್ರೈನಿಂಗಿಗೆ ಸ್ಲಾಟ್ ಮಾಡಬೇಕಂತ ಹೇಳಿದರೆ ಫಸ್ಟ್ ನಿಮ್ಮದು ಗ್ರಾಮ ಪಂಚಾಯತಿಯಿಂದ ಸೆಲೆಕ್ಟ್ ಆಗಬೇಕು, ನೆಕ್ಸ್ಟ್ DM ಇಂದ ಸೆಲೆಕ್ಟ್ ಆಗಬೇಕು, ಡಿಸ್ಟಿಕ್ ಆಫೀಸಿಂದನೂ ಸೆಲೆಕ್ಟ್ ಆಗಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೆಲೆಕ್ಟ್ ಆದ ನಂತರ ಅಲ್ಲಿ ಅಪ್ರೂವಲು ಆಗಬೇಕು. ಅಲ್ಲಿ ಅಪ್ರೂವಲ್ ಆದ ನಂತರ ನಿಮ್ಮ ಟ್ರೈನಿಂಗ್ ಸೆಂಟರ್ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ತೋರಿಸುತ್ತದೆ ಸ್ನೇಹಿತರೆ. ಗಮನದಲ್ಲಿ ಇಟ್ಕೊಳ್ಳಿ, ಗಮನ ಇಟ್ಟು ಕೇಳಿ ಸ್ನೇಹಿತರೆ. ನಿಮ್ಮ ಹೆಸರು ಇದರಲ್ಲಿ ಇಲ್ಲ ಅಂತ ಹೇಳಿದರೆ ಪೆಂಡಿಂಗ್ ವಿತ್ GP ಅಂತ ಬರುತ್ತೆ. ಪೆಂಡಿಂಗ್ ನಿಮ್ಮ ಲೀಸ್ಟ್ ಗ್ರಾಮ ಪಂಚಾಯತ್ನಲ್ಲಿ ಪೆಂಡಿಂಗ್ ಇದೆ, ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿ ತೋರಿಸುತ್ತೆ. ಅಕಸ್ಮಾತ್ ಅಲ್ಲಿ ಅಪ್ರೂವಲ್ ಆಗಿದೆ, ಡಿಸ್ಟಿಕ್ನಲ್ಲಿ ಇನ್ನೂ ಅಪ್ರೂವಲ್ ಆಗಿಲ್ಲ, ವೇಟ್ ಮಾಡಿ ಅಂತ ಇರುತ್ತೆ. ಡಿಸ್ಟಿಕ್ನಲ್ಲಿ ಇನ್ನೂ ಅಪ್ರೂವಲ್ ಆದ್ರೂ ಸಹ ನೆಕ್ಸ್ಟ್ DM ಇಂದ ಅಪ್ರೂವಲ್ ಆಗಬೇಕು, ವೇಟ್ ಮಾಡಿ ಅಂತ ಹೇಳಿ ಬರುತ್ತೆ. ಅಲ್ಲಿವರೆಗೂ ನಿಮ್ಮ ಈ ಬೆನಿಫಿಷರಿ ಲೀಸ್ಟ್ ಟ್ರೈನಿಂಗ್ ಸೆಂಟರ್ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಬರುವುದಿಲ್ಲ ಸ್ನೇಹಿತರೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ತದನಂತರ ನಿಮ್ಮ ಅಪ್ರೂವಲ್ ಆದ ನಂತರ ಗ್ರಾಮ ಪಂಚಾಯತಿಂದ ಅಪ್ರೂವಲ್ ಆಗಬೇಕು, DC ಆಫೀಸಿಂದನೂ ಅಪ್ರೂವಲ್ ಆಗಬೇಕು, DM ಇಂದನೂ ನಿಮ್ಮ ಯೋಜನೆಯ ಅರ್ಜಿ ಅಪ್ರೂವಲ್ ಆದ ನಂತರ ಟ್ರೈನಿಂಗ್ ಸರ್ಟಿಫಿಕೇಟ್ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ತೋರಿಸುತ್ತದೆ. ಇಲ್ಲಿ ಬಂದಾಗ ನೆಕ್ಸ್ಟ್ ವಿಂಡೋ ಸ್ನೇಹಿತರೆ ಕಾಣ್ತೈತೆ, ಇಲ್ಲಿ ಆ್ಯಕ್ಷನ್ 3 ಡಾಟ್ಸ್ ಲೈನ್ ಕಾಣ್ತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಸ್ಟೇಟ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಆದ ನಂತರ ಇಲ್ಲಿ ಟ್ರೈನಿಂಗ್ ಸೆಂಟರ್ ಹೆಸರು ಕಾಣ್ತಾ ಇದ್ದೇವೆ. ನಿಮಗೆ ಯಾವ ಟ್ರೈನಿಂಗ್ ಸೆಂಟರ್ ಬೇಕು ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಿಮಗೆ ಇದರಲ್ಲಿ 1, 2, 3, 4, 5 ಟ್ರೈನಿಂಗ್ ಸೆಂಟರ್ಗಳು ಇವೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು, ನಿಮ್ಮ ಯೋಜನೆಗೆ ತಕ್ಕಂತೆ ನಿಮ್ಮ ಯೋಜನೆಗೆ ತಕ್ಕಂತೆ ನಿಮ್ಮ ಏನು ಕೆಲಸ ಐತೆ ಅದಕ್ಕೆ ತಕ್ಕಂತೆ ಟ್ರೈನಿಂಗ್ ಸೆಂಟರ್ಗಳು ಮಾಡಲಾಗಿದೆ. ಟ್ರೈನಿಂಗಿಗೆ ನೀವು ಟೈಲರಿಂಗ್ ತೊಗೋಬೇಕಂದ್ರೆ ಸ್ನೇಹಿತರೆ, 1st, 2nd, 3rd, 4th ಕಾಣ್ತೈತೆ ಸ್ನೇಹಿತರೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅದನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಬಂದಾಗ ಸ್ವಲ್ಪ ಕೆಳಗಡೆ ಬನ್ನಿ ಸ್ನೇಹಿತರೆ. ಕೆಳಗಡೆ ಬಂದಾಗ ನೆಕ್ಸ್ಟ್ ಅಲ್ಲೊಂದು ಪೇಜ್ ಓಪನ್ ಆಗುತ್ತೆ, ಸಬ್ಮಿಟ್ ಆ್ಯಂಡ್ ಸೇವ್ ಅಂಥೇಳಿ. ಇದರಲ್ಲಿ ಪ್ರೆಫರೆನ್ಸಿಂದ ಆ್ಯಡ್ ಪ್ರಿಫರ್ಡ್ ಬೈ ಅಂತ ಹೇಳಿ ಇರುತ್ತೆ ಒಂದು. ಅದನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಸೇವ್ ಅಂತ ಕೊಡಬೇಕು. ನೆಕ್ಸ್ಟ್ ಬೆನಿಫಿಷರಿಗೆ ಫೋನ್ ನಂಬರಿಗೆ ಒಂದು OTP ಹೋಗುತ್ತೆ ಸ್ನೇಹಿತರೆ. ಬೆನಿಫಿಷರಿ ಹೆಸರಿನಲ್ಲಿ ಇರುವಂತಹ ಯೋಜನೆಯಲ್ಲಿ ಹೆಸರಿರುವಂತಹ ಫೋನ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ಸಬ್ಮಿಟ್ ಮಾಡಿ ಸೇವ್ ಅಂತ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೇವ್ ಅಂತ ಕೊಟ್ಟ ನಂತರ ನಿಮ್ಮ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗಿಗೆ ನಿಮ್ಮ ಯೋಜನೆಯಡಿಯಲ್ಲಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ DC ಆಫೀಸಿಂದ ಟ್ರೈನಿಂಗ್ ಸೆಂಟರ್ ಕಡೆಯಿಂದ ಸ್ನೇಹಿತರೆ, ತರಬೇತಿ ಕೇಂದ್ರದಿಂದ ನಿಮಗೆ ಒಂದು ಫೋನ್ ಬರುತ್ತೆ ಸ್ನೇಹಿತರೆ. ಆ ಫೋನ್ ಮಾಡಿದ ನಂತರ ನಿಮ್ಮ ಟ್ರೈನಿಂಗ್ ಈ ದಿನದಿಂದ ಇರುತ್ತೆ, ಈ ದಿನದಿಂದ 5 ದಿನವರೆಗೂ ನಿಮಗೆ ಟ್ರೈನಿಂಗ್ ಇರುತ್ತೆ, ನೀವು ಟ್ರೈನಿಂಗ್ ಸೆಂಟರಿಗೆ ಭೇಟಿ ನೀಡಿ ಅಂತ ಹೇಳಿ ಒಂದು ಫೋನ್ ಬರುತ್ತೆ ಸ್ನೇಹಿತರೆ. ಆ ಟ್ರೈನಿಂಗಿಗೆ ನೀವು ಅಲ್ಲಿ ಹೋಗಬೇಕಾಗುತ್ತೆ. 5 ದಿನ ನಿಮಗೆ ತರಬೇತಿ ಕೊಡ್ತಾರೆ. ನಿಮ್ಮ ವೃತ್ತಿಯ ಪ್ರಕಾರ ನಿಮಗೆ ಟ್ರೈನಿಂಗನ್ನು ತರಬೇತಿಯನ್ನು ಕೊಡಲಾಗುತ್ತದೆ. ಅಲ್ಲಿ ಟ್ರೈನಿಂಗ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಅಲ್ಲಿಂದ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ, PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇನ್ನೂ ಸೌಲಭ್ಯಗಳು ಏನೇನಿವೆ, ಹೇಗೆ ಬಳಸಬೇಕು, ಹೇಗೆ ಈ ಯೋಜನೆಯಲ್ಲಿ ನೀವು ಸದುಪಯೋಗ ಪಡೆದುಕೊಳ್ಳಬಹುದು, ಯೂಸ್ಫುಲ್ ಮಾಡ್ಕೋಬಹುದು ಎಂದು ಎಲ್ಲ ರೀತಿಯ ಎಲ್ಲ ತರಹದ ಬಗ್ಗೆ ನಿಮಗೆ ಅಲ್ಲಿ ಟ್ರೈನರ್ಸ್ ನಿಮಗೆ ಟ್ರೈನಿಂಗನ್ನು ಸಂಪೂರ್ಣವಾಗಿ ಕೊಡ್ತಾರೆ ಸ್ನೇಹಿತರೆ. 1 ದಿನಕ್ಕೆ 500 ರು ಅಂತೆ, 5 ದಿನಕ್ಕೆ 2000 ರೂನೂ ಸಹ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಸರ್ಕಾರದಿಂದ 5 ದಿನ ಟ್ರೈನಿಂಗ್ ಬೇಕಾ ನಿಮಗೆ 5 ದಿನ ತೊಗೋಬೋದು. ಇನ್ನೂ ನಮಗೆ ಜಾಸ್ತಿ ಟ್ರೈನಿಂಗ್ ಬೇಕಂದರೆ 7 ದಿನ ತೊಗೋಬೋದು. ಮ್ಯಾಕ್ಸಿಮಮ್ ನೀವು 15 ದಿವಸನೂ ಆದರೂ ನೀವು ತೊಗೋಬೋದು ಟ್ರೈನಿಂಗ್. ಪರ್ ಡೇ ನಿಮಗೆ 500 ಸರ್ಕಾರದಿಂದ ನಿಮಗೆ ಸಿಗುತ್ತದೆ. ಟ್ರೈನಿಂಗ್ ಬರೀ 5 ದಿನವೇ ಮಾಡಬೇಕು ಅಂತ ಏನೂ ಇಲ್ಲ ರೂಲ್ಸ್. ನಿಮಗೆ 5 ದಿನದ ಬೇಕಾದರೆ ನೀವು 5 ದಿನದ ತೊಗೋಬೋದು, 7 ದಿನದ ಬೇಕಂದರೆ 7 ದಿನ ತೊಗೋಬೋದು. ಬೇಡ ನನಗೆ 15 ಡೇಸಿಂದು ಫುಲ್ ನಾನು ಕಂಪ್ಲೀಟ್ ಕಲ್ಕೊಂಡು ನನ್ನ ಕೆಲಸನ ನಾನು ವೃತ್ತಿಯನ್ನು ಸಂಪೂರ್ಣವಾಗಿ ಮಾಡ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ 15 ದಿವಸ ಟ್ರೈನಿಂಗು ನೀವು ತೊಗೋಬೋದು. ನಿಮಗೆ ಟ್ರೈನಿಂಗ್ ಫ್ರೀಯಾಗಿ ಕೊಡ್ತಾಯಿದ್ದೀರಿ ಸ್ನೇಹಿತರೆ.
ಫ್ರೀಗೆ ಆಗಿ ಕೊಟ್ಟು ನಿಮಗೆ 2,500 ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.